ಎಲ್ರಿಗೂ ನಮಸ್ಕಾರ. ಈಗ ನಾನು ನಿಮಗೆ ಹೇಳ್ತಾ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನೀವೇನಾದರೂ ಕರ್ನಾಟಕ ಬ್ಯಾಂಕ್ಗೆ ನೀವು ಅಂದರೆ ಕಾಲ್ ಮಾಡಿ ನಿಮ್ಮ ಮಾಹಿತಿ ಏನಿದೆಯೋ ಅವ್ರ ಹತ್ರ ನೀವು ಮಾತಾಡಿಕೊಂಡು ನಿಮ್ಮ ಪ್ರಾಬ್ಲಮ್ ಏನಿದೆಯೋ ಅದು ನೀವು ಈಗ ಅದನ್ನು ಸಾಲ್ವ್ ಮಾಡಬೇಕು ಅಂತ ನಾನು ನಿಮಗೆ ಟೋಲ್ ಫ್ರೀ ನಂಬರ್ ಅಂತ ಕೊಡ್ತಾ ಇದ್ದೀನಿ. ಈ ನಂಬರ್ ಬಂದು ನೀವು ನೋಟ್ ಮಾಡ್ಕೊಳ್ಳಿ. 1800-425-1444 ಅಂತ 1800-425-1444 ಅಂತ. ಈ ನಂಬರ್ ನೀವು ನೀವು ರಿಜಿಸ್ಟರ್ ಮೊಬೈಲ್ ನಂಬರಿಂದ ಕಾಲ್ ಮಾಡಿದ್ರೇನು ಸರಿ, ಇಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಮೊಬೈಲ್ ನಂಬರ್ ಇದ್ರೂ ಪರವಾಗಿಲ್ಲ, ಜಸ್ಟ್ ಕಾಲ್ ಮಾಡಿ. ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ತೊಗೊಂಡು ಕೇಳ್ತಾರೆ, ಅದಕ್ಕೆ ಮಾತ್ರ ನೀವು ಸ್ವಲ್ಪ ರಿಪ್ಲೈ ಕೊಟ್ಟರೆ ಸಾಕು. ಖಂಡಿತ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೆ ಖಂಡಿತ ನಿಮಗೆ ಅವರು ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವ್ ಹೇಗೆ ಅದನ್ನು ರಿಸಾಲ್ವ್ ಆಗುತ್ತೆ ಅಂತ ಖಂಡಿತ ನಿಮಗೆ ಹೆಲ್ಪನ್ನು ಮಾಡ್ತಾರೆ. ಬಟ್ ಖಂಡಿತ ನೀವು ಇನ್ಫಾರ್ಮೇಷನ್ ನಿಮಗೆ ರಿಸೀವ್ ಆದರೆ ಮಾತ್ರ ಖಂಡಿತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ವೀಡಿಯೋ ಮಾಡಿದ್ರೆ ಖಂಡಿತ ನಿಮಗೆ ನೋಟಿಫಿಕೇಷನ್ ಅಂತ ರಿಸೀವ್ ಆಗುತ್ತೆ. ಒನ್ಸ್ ನೀವು ಕಾಲ್ ಮಾಡೋ ಟೈಮಲ್ಲಿ ಮಾತ್ರ ನೀವು ಸ್ವಲ್ಪ ಬ್ಯಾಂಕ್ ವರ್ಕಿಂಗ್ ಟೈಮಲ್ಲಿ ಮಾತ್ರ ಸ್ವಲ್ಪ ನೀವು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನೀವು ಇದು 24/7 ಅಂತ ಟೋಲ್ ಫ್ರೀ ನಂಬರೇ, ಮ್ಯಾಕ್ಸಿಮಮ್ ನೀವು ಒಂದು ಸರ್ತಿ ಇನ್ ಕೇಸ್ ಕನೆಕ್ಟ್ ಆಗಿಲ್ಲ ಅಂದರೆ ಮಾತ್ರ ಸ್ವಲ್ಪ ಬ್ಯಾಂಕ್ ವರ್ಕಿಂಗ್ ಅವರ್ಸಲ್ಲಿ ಮಾತ್ರ ನೀವು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಬರೀ ಇದು ಕರ್ನಾಟಕ ಬ್ಯಾಂಕು ಟೋಲ್ ಫ್ರೀ ನಂಬರ್ ಮಾತ್ರನೇ, ಇದು ಚಾರ್ಜಬಲ್ ನಂಬರ್ ಅಲ್ಲ. ನೀವು ಯಾವ ನಂಬರ್ ಅಂದರೆ ವಿತ್ ಪ್ಯಾಕ್ ಇದ್ದರೆ ಸರಿ, ಇಲ್ಲ ಅಂದರೆ ವಿತೌಟ್ ಪ್ಯಾಕ್ ಇದ್ದರೆ ಸರಿ, ಪರವಾಗಿಲ್ಲ. ಖಂಡಿತ ನೀವು ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆಯೋ ಅದನ್ನು ನೀವು ರಿಸಾಲ್ವ್ ಮಾಡ್ಕೋಬೋದು, ಓಕೆನಾ. ಇನ್ ಕೇಸ್ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಮೊದಲು ಸ್ವಲ್ಪ ಕಮೆಂಟ್ ಮಾಡಿ, ಅದರಿಂದ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ, ಓಕೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಓಕೆ. ಗುಡ್ ಬೈ.